ಎಲ್ಲ ವೀಕ್ಷಕರಿಗೂ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಇವತ್ತಿನ ವಿಶೇಷ ವಿಡಿಯೋ ಏನಂದರೆ, ನಾವು ಮತ್ತು ನಮ್ಮ ಫ್ರೆಂಡ್ಸ್ಗಳೆಲ್ಲ ಹಾಸ್ಟೆಲಿದ್ದು ಬೇಜಾರಾಯ್ತ್ಕೊಂಡ್ರು ಅಂದ್ಬಿಟ್ಟು ಎಲ್ಲ ಹುಡುಗರು ಸಹ ಬೇಜಾರಾಯ್ತ್ಕೊಂಡ್ರು ಅಂದರು. ಅದರಿಂದ ಸರಿ ಬಾರೋ ಎಲ್ಲೋ ಹೊರಗಡೆ ಹೋಗಿ ತಿರುಗಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಹಾಕ್ತೀವಿ. ಅದಕ್ಕೆ ಎಲ್ಲ ಅಲ್ಲೋಗೋಣ ಅಂದರು. ಅದಕ್ಕೆ ಎಲ್ಲೂ ಬೇಡ ಕಂಡ್ರು ಬಾರೋ ಅಂದ್ಬಿಟ್ಟು ಇಲ್ಲೇ ನಮ್ಮ ಕೊಳ್ಳೇಗಾಲದಲ್ಲಿ ನಮ್ಮ ಹಾಸ್ಟೆಲ್ ಪಕ್ಕದಲ್ಲಿರುವಂತಹ ನಮ್ಮ ಒಂದು ವನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಅದು ಯಾವ ವನ ಅಂದರೆ ನಮ್ಮ ಹಾಸ್ಟೆಲ್ ಪಕ್ಕದಲ್ಲಿರುವಂತಹ ಪೀಸ್ ಪಾರ್ಕ್ ಅಂತ, ಅಂದರೆ ಶಾಂತಿವನಕ್ಕೆ ಹೋಗ್ಬಿಟ್ಟು ಎಲ್ಲರೂ ಸಹ ಪ್ಲ್ಯಾನ್ ಹಾಕ್ಬಿಟ್ಟು ಶಾಂತಿವನಕ್ಕೆ ಹೋದ್ವಿ. ಇದೇ ನಮ್ಮ ಶಾಂತಿವನ ಅಂದರೆ ಪೀಸ್ ಪಾರ್ಕು. ನೋಡಿ ಎಷ್ಟು ಅದ್ಭುತವಾಗಿ ಕಂಗೊಳಿಸ್ತಿದೆ ಅಂದರೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದೆ. ಇದು ಬೇಸಿಗೆ ಆದರೂ ಸಹ ಆದರೂ ಹಚ್ಚ ಹಸಿರಿನಿಂದ ಕಂಗೊಳಿಸ್ತದೆ. ಇದು ನಮ್ಮ ಹಾಸ್ಟೆಲ್ ಪಕ್ಕದಲ್ಲೇ ಇದೆ. ಈ ಪಾರ್ಕ್ಗೆ ಎಲ್ಲ ಚಿಕ್ಕವರು ದೊಡ್ಡವರು ಎಲ್ಲರೂ ಸಹ ಬರ್ತಾರೆ. ಈ ಪಾರ್ಕ್ ಸಮಯ ಅಂದರೆ ಸುಮಾರು ಬೆಳಗ್ಗೆನಕ್ಕೂ ಓಪನ್ ಆಗಿರುತ್ತೆ. ಅದೇ ರೀತಿ ಸಂಜೆ 4 ಗಂಟೆಗೆ ಓಪನ್ ಆಗುತ್ತಂತೆ. 4 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಆಗಿರುತ್ತೆ. ಇಲ್ಲಿನ ವನದ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲೇ ಸಹ ತೋಟಗಾರಿಕೆ ಇಲಾಖೆ ಇದೆ. ಈ ತೋಟದಲ್ಲಿ ಯಾವುದೇ ರಾಸಾಯನಿಕ ಔಷಧಿ ಬಳಸದೆ ಯಾವ ರೀತಿ ನಮ್ಮ ಗೊಬ್ಬರದ ಮೂಲಕ ಯಾವ ರೀತಿ ಬೆಳೆಗಳನ್ನು ಬೆಳಿಬೇಕೋ ಅದನ್ನು ಸಹ ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತಾರೆ. ಬೇಕಾದವರು ಸಹ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು. ಮುಸ್ಸಂಜೆ ಹೊತ್ತಿನಲ್ಲಿ ಇಲ್ಲಿಗೆ ಬಂದರೆ ಏನೋ ಒಂಥರ ಅನಿಸ್ತದೆ. ನಿಜವಾಗ್ಲೂ ಶಾಂತಿವನ ಅಂತ ಏನು ಹೆಸರು ಕಟ್ಟಿದ್ದಾರೆ ಅದೇ ರೀತಿ ನಮಗೆ ಮನಸ್ಸಿಗೆ ಒಂಥರ ಶಾಂತಿ ಅಂತ ಅಂದ್ಕೊಡ್ತದೆ. ಯಾವುದೇ ರೀತಿ ಟೆನ್ಷನ್ಗಳಿದ್ರೂ ಸಹ ಇಲ್ಲಿ ಬಂದರೆ ಎಲ್ಲ ಮಾಯ ಆಗ್ಬಿಡ್ತದೆ. ಎಲ್ಲ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಒಂಥರ ಕಾಮಿಡಿ ಮಾಡಿಕೊಂಡು ಎಲ್ಲರೂ ಬಂದು ಇಲ್ಲಿ ಬಂದಾಗ ಒಂಥರ ಇಲ್ಲಿ ಗಾಳಿ ಮತ್ತು ಇದನ್ನು ನಮ್ಮೂರು ಫೀಲಿಂಗ್ ಬರ್ತದೆ ಇಲ್ಲಿ ನಿಜವಾಗ್ಲೂ. ಇಲ್ಲಿನ ಇನ್ನೊಂದು ವಿಶೇಷತೆ ಏನಂದರೆ, ಗ್ರಂಥಾಲಯವೂ ಸಹ ಇದೆ. ಇದು ಜಿಲ್ಲಾ ಗ್ರಂಥಾಲಯವಾಗಿದ್ದು ಈ ವನದ ಒಳಗೆ ಈ ಗ್ರಂಥಾಲಯವೂ ಸಹ ನಿರ್ಮಾಣಗೊಂಡಿದೆ. ಈ ಗ್ರಂಥಾಲಯದೊಳಗೆ ಯಾರಾದರೂ ಸಹ ಹೋಗ್ಬೋದು, ಯಾವ ಬುಕ್ಕಾದರೂ ಸಹ ಓದ್ಬೋದು. ಅದೇ ರೀತಿ ಕಂಪ್ಯೂಟರ್ ಸಹ ಇದೆ, ಕಂಪ್ಯೂಟರ್ ಸಹ ವರ್ಕ್ ಮಾಡ್ಬೋದು. ಎಲ್ಲ ಬುಕ್ಕು ತರಹಗಳಿದೆ. ನಮ್ಗೆ ಗೊತ್ತಿಲ್ಲದಿರೋ ಅಲ್ಲಿನ ಗ್ರಂಥಪಾಲಕರಿದ್ದಾರೆ, ಅವ್ರ ಹತ್ರ ಕೇಳ್ಪಡ್ಕೊಂಡು ಯಾವುದೇ ಈ ಥರ ಬುಕ್ಕುಗಳನ್ನ ಕೇಳಿದ್ರು ಸಹ ಕೊಡ್ತಾರೆ. ಬುಕ್ಕನ್ನು ಓದ್ಬೋದು. ಅದೇ ರೀತಿ ಮನೆಯಲ್ಲಿ ಕೂತು ಬೇಜಾರಾಗಿರುವಂಥ ಅಜ್ಜಿಂದರು ಸಹ ಬಂದು ಕೂತ್ಕೊಂಡು ಎಲ್ಲರೂ ಅವರ ಸಹಪಾಠಿಗಳೊಂದಿಗೆ ನ್ಯಾಯ ಹೊಡಿತಿದ್ದಾರೆ. ಕಲಾಕೃತಿಯು ಸಹ ನೋಡ್ಬೋದು. ನೋಡಿ ಇಲ್ಲಿ ನೋಡಿ ಬಸವಣ್ಣನ ಕೆತ್ತನೆ, ಅದೇ ರೀತಿ ನೋಡಿ ಬೇರೆ ದೇವರುಗಳು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಹಲವಾರು ಶಿಲೆಗಳನ್ನ ಕೆತ್ತನೆ ಮಾಡವ್ರೆ. 5 ತಲೆ ದೇವರುಗಳು, 10 ತಲೆ ದೇವರುಗಳು ಅನ್ನೋ ಕೆತ್ತನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ವೀರಭದ್ರ ಸ್ವಾಮಿಯ ಕೆತ್ತನೆ ಸಹ ಮಾಡಿದ್ದಾರೆ. ಆದರೆ ಎಲ್ಲವೂ ಸಹ ಹೊಡೆದಾಕ್ಬಿಟ್ಟಿದ್ದಾರೆ. ಏನು ಕಾರಣಕ್ಕೆ ಹೊಡೆದಾಗಿದೆ ಅಂತ ಸಹ ಗೊತ್ತಿಲ್ಲ. ಅದೇನನ್ನ ತಿಳ್ಕೊಳ್ಳೋಣ. ಅದೇ ರೀತಿ ನಮ್ಮ ಚಾನಲ್ ಅನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ಸಹ ಧನ್ಯವಾದಗಳು.